ಓಕೆ ಗೈಸ್, ನಮಸ್ಕಾರ ಗೈಸ್. ಎಲ್ಲರೂ ಹೇಗಿದ್ರು ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ತೀನಿ ಗೈಸ್. ಇವತ್ತಿನ ನೋಡೋದು ಏನಪ್ಪ ತಿಳಿಸ್ಕೊಡ್ತಾನೆ SLC ಎಕ್ಸಾಮ್, 3ನೇ ಎಕ್ಸಾಮ್ ಯಾರೆಲ್ಲ ಬರ್ದಿದ್ವಿ. ಸುಮಾರು ಜನ ರಿಜಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಬಟ್ ವಿಡಿಯೋಸ್ ಕಮ್ಮಿನ ಬರ್ತೈತೆ, ಒಂದು ಸ್ವಲ್ಪ ಪ್ರಾಬ್ಲಮ್ ಕೆಲಸ ಇರೋದ್ರಿಂದ ಒಂದು ಪ್ರಾಬ್ಲಮ್ಸ್ ಆಗೈತೆ. ಬಟ್ ಅದಕ್ಕೋಸ್ಕರ ಸ್ಟಿಲ್ ಗೈಸ್ ಇವತ್ತಿನ ವಿಡಿಯೋದಾಗ ಏನಪ್ಪ ತಿಳಿಸ್ಕೊಡೋದು ನೋಡಿ. ಎಕ್ಸಾಕ್ಟ್ ಡೇಟ್ ಹೇಳೋಕ್ಕಾಗಲ್ಲ, ಬಟ್ ಒಂದು ಡೇಟ್ ಅನ್ನೋದು ಕೊಡ್ತೀನಿ. ಯಾವತ್ತಪ್ಪ ರಿಜಲ್ಟ್ ಬರ್ಬೋದು. SLC ಯಾರು ವಿದ್ಯಾರ್ಥಿಗಳು ಈ ವಿಡಿಯೋ ನೋಡ್ತಾ ಇದ್ದಾರೆ, ಬಟ್ ರಿಜಲ್ಟ್ ಅನ್ನೋದು ಎಕ್ಸಾಮ್ ಯಾವಾಗ ನಿಂತೈತೆ, ಬಟ್ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನೋಡಿ ಗೈಸ್. ಎಕ್ಸಾಮ್ ಅನ್ನೋದು ಬಂದ್ಬಿಟ್ಟು 12ನೇ ತಾರೀಕು ಲಾಸ್ಟ್ ಆಗಿರೋದು. ಯಾಕಪ್ಪ 12? ಸುಮಾರು ಜನ ಕೇಳ್ತಾರೆ ಬ್ರೋ, ನನ್ಗೆ 10ಕ್ಕೆ ಮುಗ್ದೋಗೈತಲ್ಲ, ನಾನು ಮಾಲ್ ಟಿಕೆಟ್ ಎಲ್ಲ ಕೊಟ್ಟವ್ರೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಸ್ಟಿಲ್ ಏನಾಗೈತೆ ನೋಡಿ, ಲೋಕಲ್ ಲ್ಯಾಂಗ್ವೇಜಸ್ ಜಾಸ್ತಿ ಇರುತ್ತೆ. ಅಂದ್ರೆ ಈಗ ನಮಗೆ ಕನ್ನಡ ಲ್ಯಾಂಗ್ವೇಜ್ ಹೆಂಗೆ, ಹಂಗೆ ಬೇರೆಯವ್ರಿಗೆ ತಮಿಳು, ತೆಲುಗು, ಮಲಯಾಳಂ ಈ ಥರ ಲ್ಯಾಂಗ್ವೇಜಸ್ ಇರುತ್ತೆ. ಅಂದರೆ ಕರ್ನಾಟಕದಲ್ಲಿ ಯಾರೆಲ್ಲ SLC 3ನೇ ಎಕ್ಸಾಮ್ ಬರ್ದವ್ರಲ್ಲ, ಒಬ್ಬೊಬ್ಬರು ಲ್ಯಾಂಗ್ವೇಜಸ್ ಚೇಂಜ್ ಇರುತ್ತೆ. ನಮಗೆ ಕನ್ನಡ ಇಂಗ್ಲೀಷ್ ಇರುತ್ತೆ, ಬಟ್ ಅವ್ರಿಗೆ ಹಿಂದಿ, ಕನ್ನಡ, ತಮಿಳು, ತೆಲುಗು ಇರುತ್ತೆ. ಈ ಥರ ಇರುತ್ತೆ. ಅದರಿಂದ ಏನು ಮಾಡಿದ್ದಾರೆ ಅಂತಂದರೆ, ಅದು ಒಂದು ಸ್ವಲ್ಪ ನಿಮಗೆ ಕ್ಲಾರಿಫಿಕೇಶನ್ ಕೊಡುತ್ತೆ. ಬಟ್ ಎಲ್ಲರಿಗೂ ಟೋಟಲ್ ಮುಗ್ದಿರೋದು ಕರ್ನಾಟಕದಲ್ಲೇ 3ನೇ ಎಕ್ಸಾಮ್ ಎಲ್ಲ ಯಾರು ಬರ್ತಾರೆ, ಇಂಪ್ರೂವ್ಮೆಂಟ್ಗೋಸ್ಕರ ಬರ್ದಿದ್ದೀರಾ. ಬಟ್ ಸುಮಾರು ಜನ ಪಾಸ್ ಆಗಿದ್ರು ಮಾರ್ಕ್ಸ್ ಜಾಸ್ತಿ ಬರಲಿ ಅಂತ 3ನೇ ಎಕ್ಸಾಮ್ ಬರ್ದಿರ್ತಾರೆ. ಬಟ್ ಅವ್ರಿಗೆಲ್ಲರೂ ಕೇಳೋದು ಒಂದೇ ಪ್ರಶ್ನೆ, ಬಟ್ ರಿಸಲ್ಟ್ ಯಾವತ್ತು ಬರ್ಬೋದು, ಒಂದು ಡೇಟ್ ಹೇಳಿ, ಎಕ್ಸಾಕ್ಟ್ ಡೇಟ್ ಹೇಳಿ. ಫಿಕ್ಸ್ ಡೇಟ್ ಅನ್ನೋದು ಇನ್ನೂ ಅಫಿಷಿಯಲ್ ಆಗಿ ಎಲ್ಲೂ ಅನೌನ್ಸ್ಮೆಂಟ್ ಮಾಡಿಲ್ಲ. ಇದನ್ನ ನೀವು ಮೈಂಡ್ ಸೆಟ್ ತಿಳ್ಕೊಳ್ಳಿ. SLC ಇದಾಗಲಿ, PUC ಇದಾಗಲಿ, ಯಾವುದೇ ಆಗಲಿನೂ ರಿಸಲ್ಟ್ 3ನೇ ರಿಸಲ್ಟ್ 2ನೇ ರಿಸಲ್ಟ್ ಏನು ಬಿಡ್ತಾರೆ ಅದನ್ನ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಲ್ಲ. ಅನೌನ್ಸ್ಮೆಂಟ್ ಮಾಡಿದ್ರು ಇವತ್ತು ರಿಸಲ್ಟ್ ಅಂತಂದ್ರೆ ನಾಳೆ ರಿಸಲ್ಟ್ ಅಂದ್ರೆ ಇವತ್ತು ಅನೌನ್ಸ್ಮೆಂಟ್ ಮಾಡೋ ಚಾನ್ಸಸ್ ಇರುತ್ತೆ. ಬೆಳಗ್ಗೆ ರಿಸಲ್ಟ್ ಅಂದ್ರೆ ಇವತ್ತು ಮಾಡೋ ಚಾನ್ಸಸ್ ಇರುತ್ತೆ. ಇದು ಸುಮಾರು ಜನ ಕೇಳ್ತಾರೋ ಪ್ರಶ್ನೆ ಅಷ್ಟೇ, ಬ್ರೋ ರಿಸಲ್ಟ್ ಯಾವಾಗ ಬರ್ಬೋದು, ಒಂದು ಡೇಟ್ ಹೇಳಿ ಅಂತ. ಗೈಸ್ ರಿಸಲ್ಟ್ ಬಂದ್ಬಿಟ್ಟು ಸೆಕೆಂಡ್ PUC ರಿವ್ಯಾಲ್ಯೂಷನ್ ರಿಸಲ್ಟ್ ಕೇಳ್ತಾರೋ, ಬಟ್ ಅದ್ರ ಬಗ್ಗೆ ಎಷ್ಟು ವಿಡಿಯೋ ಮಾಡ್ತೀನಿ. ಬಟ್ ರಿಸಲ್ಟ್ ಅನ್ನೋದು ಗೈಸ್ SLC ಎಷ್ಟನೇ ತಾರೀಕು ಬರುತ್ತೆ ಅಂದ್ರೆ 20ನೇ ತಾರೀಕು ಒಳಗೆ ರಿಸಲ್ಟ್ ಬರುತ್ತೆ. ಅಂದ್ರೆ ಸೋಮವಾರದಿಂದ ಆಲ್ಮೋಸ್ಟ್ ಎಲ್ಲ 12ನೇ ತಾರೀಕು ಎಕ್ಸಾಮ್ ಎಲ್ಲ ಮುಗ್ದಿದೆ. ವ್ಯಾಲ್ಯೂಯೇಷನ್ ಎಲ್ಲ ಸ್ಟಾರ್ಟ್ ಆಗೈತೆ. ಅಂದ್ರೆ ವ್ಯಾಲ್ಯೂಯೇಷನ್ ಯಾವ ಪೇಪರ್ ಸುಮಾರು ಜನಕ್ಕೆ SLC ರಿವ್ಯಾಲ್ಯೂಷನ್ ಹಾಕಿದ್ರಿ, ಬಟ್ ವ್ಯಾಲ್ಯೂಯೇಷನ್ ಅನ್ನು ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಪೇಪರ್ ಚೆಕ್ ಆಗುತ್ತೆ, ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗ್ತಿದೆ. ಬಟ್ ಇದೆಲ್ಲ ಕಂಪ್ಲೀಟ್ ಆಗ್ಬಿಟ್ಟು ನಿಮ್ಗೆ ಮ್ಯಾಕ್ಸಿಮಮ್ 20ನೇ ತಾರೀಕು ಒಳಗಡೆ ನಿಮ್ಮ ರಿಸಲ್ಟ್ ಅನ್ನೋದು ಬರುತ್ತೆ. 20ನೇ ತಾರೀಕು ಒಳಗಡೆ ಬರಲಿಲ್ಲ ಅಂತಂದ್ರೆ ಇನ್ನೆಷ್ಟು ದಿನ ತಗೋಬಹುದು ಮ್ಯಾಕ್ಸಿಮಮ್. ಅಂದ್ರೆ 20ನೇ ತಾರೀಕು ತಗೊಳ್ಳಿಲ್ಲ ಅಂದ್ರೆ ಎಕ್ಸ್ಟ್ರಾ ಒಂದು 2 ದಿನ ತಗೋಬಹುದು ಅಷ್ಟೇ. ನೋಡಿ 25 ಒಳಗಡೆ ಪಕ್ಕ 100% ರಿಸಲ್ಟ್ ಅನ್ನೋದು ಬಂದೇ ಬರುತ್ತೆ. ಇದಂತೂ ಮೈಂಡ್ ಕೊಟ್ರೆ 20 ಅಂತ ಯಾಕೆ ಹೇಳ್ತಿದ್ದೆ ನೋಡಿ, 20 ಬಂದರೂ ಬರ್ಬೋದು, ಇಲ್ಲ 21 ಈ ಥರ ಫಿಕ್ಸೆಡ್ ಅಂದ್ರೆ 25 ಒಳಗಡೆ ರಿಸಲ್ಟ್ ಬರುತ್ತೆ. ಯಾರೆಲ್ಲ SLC ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರಿ ರಿಸಲ್ಟ್ಗೋಸ್ಕರ ಅವ್ರಿಗೆಲ್ಲ. ಸುಮಾರು ಜನ ಕೇಳ್ತಾರೋ ಪ್ರಶ್ನೆ ಅಷ್ಟೇ, SLC ರಿಸಲ್ಟ್ 3ನೇ ಎಕ್ಸಾಮ್ ಯಾವಾಗ ಅಂತ. ಸುಮಾರು ಜನ ಒಂದು ಡೌಟ್ ಇರುತ್ತೆ, ನಾಳೆಗೆ ಬರುತ್ತಾ, ನಾಳಿದ್ದು ಬರುತ್ತಾ, ಬಟ್ ಈ ಥರ ಅಂತ. ಸ್ಟಿಲ್ ನಾನು ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ಇದು SLC ರಿಸಲ್ಟ್ ಫ್ಯಾಡ್ ಗೊತ್ತಾಯ್ತಾ ಗೈಸ್. ಯಾರೆಲ್ಲ ನೋಡ್ತಾ ಇದ್ದೀರಿ, ಬಟ್ ಅವ್ರಿಗೆಲ್ಲ ಹೇಳ್ತಾರೆ ಗೈಸ್ SLC ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತಿಳ್ಕೊಂಡ್ರಿ ಅನ್ಸುತ್ತೆ. ಆಲ್ಮೋಸ್ಟ್ ಎಲ್ಲರೂ ಗೊತ್ತಾಗ್ತು ಅನ್ಕೋತೀನಿ. ಬಟ್ ಅದಕ್ಕೋಸ್ಕರ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ಇನ್ನೇಕೆ ತಡ, ಒಂದು ಲೈಕ್ನ ಮಾಡ್ಕೊಡ್ರಿ, ಒಂದು ಶೇರ್ ಮಾಡ್ಕೊಳ್ಳಿ, ಅಭಿ ಲೋಕಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ ಗೈಸ್. ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಸೊ ಮಚ್. ಮಟಕರ್ ಬಾಬಾ ಸಿಜು ಅಂತ ಹೇಳಿ ಒಂದೇ ಮಾತು ಮಾತಾಡ್ರಿ ಬಾಬಾ ಸಿಜು ಬಾಯ್.